ಈ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಈ ಹುಡುಗ ಬಾವಿ ಕರ್ಕೊಂಡ್ ನೋಡ್ರಿ ಯಾವ ತರ ಬಾವಿ ಕರ್ಕೊಂಡ್ ಗೈಸ್ ಏನ್ ಸೀನ್ ಆಯ್ತಂದ್ರೆ ಇವಾಗ ಊಟ ಮುಸ್ಕೊಂಡ್ ಬಂದ್ವಿ ಉಪ್ಪಿಟ್ಟು ಮದ್ವೆ ಆಗೋಗ್ಬಿಟ್ಟಿದ್ದಾರೆ ಒಳಗಡೆ. ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಗೈಸ್ ಮದ್ವೆ ಗಂಡು ಬರ್ತಾ ಇದಾರೆ ನೋಡಿ. ಏನೋ ತಗಿಸ್ತಾ ಇದ್ದಾಣ ಗೈಸ್, ಅಣ್ಣಗೆ ಏನೋ ತಗಿಸ್ತಾ ಇದ್ದ ಏನಣ್ಣ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಶರಣ ರೊಕ್ಕ ಅವ್ರ ಮದುವೆ ಇರೋದು 9 ಗಂಟೆಗೆ, ಇನ್ನು ನಾವು ಇವಾಗ ಇದ್ದಿದ್ದೀರಿ 7 ಗಂಟೆಗೆ. ಸ್ವಲ್ಪ ಜನ ರೆಡಿ ಆಗಿದ್ದಾರೆ, ಸ್ವಲ್ಪ ಜನ ರೆಡಿ ಆಗಿಲ್ಲ. ಬನ್ನಿ ನಮ್ಮ ಬಾಯ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ. ಐಸ್ ಯಾರ್ಯಾರು ರೆಡಿ ಆಗಿದ್ದಾರೆ ತೋರಿಸ್ತೀನಿ. ಅಪ್ಪುಗುನ್ ರೆಡಿ ಆಗಿದ್ದಾನೆ, ಆದರ್ಶ್ ರೆಡಿ ಆಗಿದ್ದಾನೆ, ಬಚ್ಚೆ ರೆಡಿ ಆಗಿದ್ದಾನೆ, ಮಹೇಶಣ್ಣ ರೆಡಿ ಆಗಿದ್ದಾನೆ, ಇವನು ಜಲೀಲ್ನ ರೆಡಿ ಆಗಿಲ್ಲ. ಏನ ಮತ್ತೆ ಹಂಗೆ ನಾನು ಕೂಡ ರೆಡಿ ಆಗಿಲ್ಲ ಇನ್ನ. ಎಲ್ಲರೂ ಸ್ನಾನ ಮಾಡ್ತಾರೆ, ನಾನು ಮತ್ತೆ ಜಗ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇವಾಗ ಫುಲ್ ಕೋಲ್ಡ್ ಇದೆ. ಸ್ನಾನ ಮಾಡಿಬಿಟ್ರೆ ತಣ್ಣೀರಲ್ಲಿ ಆಮೇಲೆ ಜ್ವರ ಗಿರ ಬಂದುಬಿಟ್ರೆ ಯಾಕೆ, ಅದಕ್ಕೆ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ವ್ಲಾಗ್ ಮಾಡ್ತೀನಿ. ಎಲ್ಲರೂ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ಎಲ್ಲರೂ ಔಟ್ಫಿಟ್ ಯಾವ್ಯಾವ ಥರ ಇದೆ ಅಂತ. ಗೈಸ್ ಎಲ್ಲ ರೆಡಿ ಆಗಿಬಿಟ್ಟು ನಿನ್ನೆ ಯಾವ ಆಟ ಬಂದಿತ್ತು ಇವತ್ತು ಅದೇ ಆಟ ಬಂದಿದೆ. ಎಲ್ಲರೂ ಹೋಗ್ತಾಯಿದ್ವಿ ಗೈಸ್ ಆಟೋದಲ್ಲಿ ಹೋಗ್ತಾ ಇದೀವಿ. ಚೌಟ್ರಿ ಹತ್ರ ಹೋಗ್ತಾ ಇದೀವಿ ಎಲ್ಲರೂ ಒಂದು ಆಯಿ ಲೇಟಾಗಿ ಮಾಡ್ತಾವನೆ. ಗೈಸ್ ಚೌಟ್ರಿ ಹತ್ರ ಹೋಗ್ಬಿಟ್ಟು ಸಿಗೋಣ. ಮನೆಯಲ್ಲಿ ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ. ನೋಡೋದು ಇದೆ ಚೌಟ್ರಿ, ನೇನೆ ಕತ್ಲಲ್ಲಿ ಕಾಣಿಸಿರ್ಲಿಲ್ಲ, ಇವಾಗ ನೋಡ್ಕೊಂಬಿಡಿ ಚೌಟ್ರಿ ಇದೆ. ಇದ್ರೊಳಗಡೆ ನೀವು ಹೋಗೋದೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮದುವೆ ಅಂದ್ಕೊತೀರಿ, ಇನ್ನು ಸ್ವಲ್ಪ ಲೇಟು. ಅದಕ್ಕೆ ಎಲ್ಲ ಆಟೋ ಥರನೇ ಇದ್ದಾರೆ, ಇವಾಗ ಬರ್ತಾ ಇದ್ದಾರೆಲ್ಲ. ಏನು ಸಮಾಚಾರ, ಹೇಗಿತ್ತು, ಹೇಗೆ ಅನ್ಸಿದೆಲ್ಲ? ಗೈಸ್ ಒಳಗಡೆ ಹೋಗೋಣ ಇವಾಗ. ಗೈಸ್ ಎಲ್ಲ ನಮ್ಮ ಬಾಯ್ಸಲ್ಲಿ ಇನ್ನೂ ಅಲ್ಲೇ ಇದ್ದಾರೆ. ನಾನು ಮತ್ತು ಅಣ್ಣ ಇಲ್ಲಿ ಕುತ್ಕೊಳ್ಳೋಣ ಅಂತ ಬಂದಿದ್ವಿ. ನಾವು ಅಣ್ಣ ಆರಾಮಾಗಿ ಪೀಸಾಗಿ ಕುತ್ಕೊಳೋದಿಲ್ಲ. ಏನಣ್ಣ ಏನಂತೀರಾ? ಜಾಸ್ತಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್. ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸದ್ಯಕ್ಕೆ ಇವಾಗ ಕುತ್ಕೊಂಡು ಫೋನ್ ನೋಡೋಣ. ಇಲ್ಲಿ ಗೈಸ್ ಮದುವೆ ಗಂಡು ಬರ್ತಾ ಇದ್ದಾರೆ ನೋಡಿ. ಇಲ್ಲಿಂದೇ ತೋರಿಸ್ತೀನಿ, ಹತ್ರ ಬಂದ್ಬಿಟ್ರೆ ಸೌಂಡ್ ಕೇಳಿಸಲ್ಲ. ಹತ್ರ ಬಂದ್ಮೇಲೆ ತೋರಿಸ್ತೀನಿ, ಹತ್ರ ಬಂದ್ಮೇಲೆ ಮಾತಾಡೋಕ್ಕಲ್ಲ ಅಂತ ಇವಾಗೆ ತೋರಿಸ್ತಿದ್ದೀನಿ. ಏನೋ ವಾಲ್ಗ ಹೊಡಿತದೆ, ಸೌಂಡ್ ಬರೋದು, ಅದಕ್ಕೆ ಮುಂದೆ ಹೋಗಿ ತೋರಿಸ್ತೀನಿ. ಗೈಸ್ ಒಳಗಡೆ ಹೋಗ್ತಾ ಇದ್ದಾರೆ ಇವಾಗ. ಇವ್ರು ನೋಡಿ ಹೆಂಗ್ ನೋಡ್ತಾ ಇದ್ದಾರೆ, ಎಲ್ಲಾರು ಪಿಕ್ಚರ್ ನೋಡ್ದಂಗೆ ನೋಡ್ತಾವ್ರೆಲ್ಲ. ನಾನು ಹಂಗೆ ನೋಡ್ತಾ ಇರೋದು ಹೇಳ್ಬೇಕಾದ್ರೆ. ನಾವು ಹೋಗ್ಬೇಕಾಯ್ತು ಇವಾಗ ಒಳಗಡೆ. ಗೈಸ್ ಟಿಫನ್ ಮಾಡಕ್ಕೆ ಹೋಗ್ತಿದ್ದೀರಿ ಇವಾಗ. ನಿನ್ನೆ ಯಾವ ಪ್ಲೇಸಲ್ಲಿ ಊಟ ಮಾಡಿದ್ರು ಇವತ್ತು ಅದೇ ಪ್ಲೇಸಲ್ಲಿ ಊಟ ಮಾಡ್ತಾ ಇದ್ದೀರಿ. ಸೌಂಡ್ ಜಾಸ್ತಿ ಇದೆ, ಲಾಗು ಮಾಡೋಕ್ಕಾಗಲ್ಲ. ಇವಾಗ ಊಟ ಮಾಡ್ತಾ ಇದ್ದಾರೆ ಎಲ್ಲ. ನಿನ್ನೆ ಯಾರಿರಲಿಲ್ಲ, ಇವತ್ತು ಜಾಸ್ತಿ ಜನ ಬಂದಿದ್ದಾರೆ. ನಾವು ಊಟ ಮಾಡೋಣ. ಟಿಫನ್ ಏನು ಮಾಡಿದ್ದಾರೆ ನೋಡೋಣ. ಗೈಸ್ ಏನು ಸೀನ್ ಆಯ್ತು ಅಂದರೆ ಇವಾಗ ಊಟ ಮುಸ್ಕೊಂಡ್ ಬಂದ್ವಿ, ಉಪ್ಪಿಟ್ಟು ಮಾಡಿದ್ರು ಊಟ. ನಾನು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಟಕ ಡುಮ್ಟಕ ಸೌಂಡ್ ಬಂದ್ಬಿಡ್ತು. ಕನ್ಫರ್ಮ್ ಇದು ಮದುವೆ ಆಗ್ತಿದೆ ಅಂತಾನೆ. ಅದಕ್ಕೆ ಎಲ್ಲ ಲೇಟಾಗಿ ಹೋಗ್ತಾ ಇದ್ದೀರಿ. ಆದರೂ ನಾನು ಬೇಗ ಓಡೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಬಂದೆ. ಎಲ್ಲ ಇಲ್ಲೇ ಇದ್ದಾರೆ ನೋಡಿ, ಎಷ್ಟೊಂದು ಜನ ಇಲ್ಲೇ ಇದ್ದಾರೆ ನೋಡಿ. ಅಲ್ಲೂ ಇದ್ದಾರೆ ಜನ, ಇಲ್ಲೇ ಕುತ್ಕೊಂಡಿದ್ದಾರೆ. ಬಟ್ ಮದುವೆ ಆಗೋಗ್ಬಿಟ್ಟಿದ್ದಾರೆ ಒಳಗಡೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಇವಾಗ ಹೋಗ್ತಾ ಇದ್ದಾರೆ. ನಾನು ಇವಾಗ ಹೋಗ್ತೀನಿ. ನಾನು ಅವಾಗೇನೆ ಸಡನ್ನಾಗಿ ಹೋಗ್ಬಿಟ್ಟು 1-2 ಕ್ಲಿಪ್ ಎತ್ಕೊ ಹೋಗ್ಬಿಟ್ಟೆ, ಅದು ಹಾಕ್ತೀನಿ ಇವಾಗ. ಅದಕ್ಕೆ ಇವಾಗ ಮೇಲೆ ಹೋಗ್ತಾ ಇದ್ದೀರಿ ಹುಡುಗರೆಲ್ಲ. ನೋಡೋಣ ಬನ್ನಿ. ಗೈಸ್ ನಾನೇನೋ ಮದುವೆ ನೋಡ್ಬಿಟ್ಟೆ ದಾಳಿ ಕಟ್ಟೋದು. ಅಣ್ಣನ ಕೇಳ ನೋಡಿದ್ರಿಲ್ಲ. ಅಣ್ಣ ನೋಡಿದ್ರ? ತಿಂದು ಹೋಗೋಷ್ಟೊಳಗಡೆ ಎಲ್ಲ ಮದುವೆ ಮುಗಿದೋಗಿದೆ. ತಾಳಿನೇ ಕಟ್ಬಿಟ್ಟವ್ರ ಅಲ್ಲೇ. ನಾನು ಶಾಕ್ ಆಗ್ಬಿಟ್ಟು, ಇದೆಯೋ ಜನ ಎಲ್ಲ ಇಲ್ಲೇ ಇದ್ದಾರೆ, ಅದು ಹೆಂಗೆ ತಾಳಿ ಕಟ್ಬಿಟ್ರು ಅಂತ. ಅದು ಟೈಮಿಂಗ್ಸ್ ಇತ್ತಂತ, ಇದೇ ಟೈಮಿಂಗ್ಸ್ ಆಗ್ಬೇಕಂತ. ಅದಕ್ಕೆ ಆ ಟೈಮಿಂಗ್ಸ್ ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಾನು ಬೇಗ ಓಡೋಗಿ ನೋಡ್ಬಿಟ್ಟಿದ್ದೀನಿ. ಮತ್ತೆ ಇನ್ನೇಣ ಇವಾಗ ಏನು ಸಮಾಚಾರ? ಇನ್ನೊಂದ್ಸಲ ಹೋಗಿ ತಿನ್ನೋದ ಊಟಕ್ಕೆ ಕಾಯ್ತವ್ರ ಅಣ್ಣ. ಗೈಸ್ ಇವಾಗ ಗಿಫ್ಟ್ ಇಸ್ಕೊಂಬರೋಕೆ ಹೋಗ್ತಿದ್ದೀವಿ ನಾನು ಮತ್ತು ಅಣ್ಣ ಆದರ್ಶು. ನೆನ್ನೆ ನಾವು ನೈಟು ಲೇಟಾಗಿ ಇಳ್ಕೊಂಬಿಟ್ರಿ. ನೆನ್ನೆನೇ ಇಸ್ಕೊಬೇಕಾಯ್ತು, ಟೈಮ್ ಇರಲಿಲ್ಲ. ಅದಕ್ಕೆ ಇವಾಗ ಗಿಫ್ಟ್ ಇಸ್ಕೊಂಬರೋಕೆ ಹೋಗ್ತಿದ್ದೀರಿ. ನೈಟು ಗೊತ್ತಿಲ್ಲ, ಡ್ರೈವರು ಅಣ್ಣನೇ. ಎಲ್ಲ ಅಣ್ಣ ಮೇಲೆ ಕೇಸ್ ಆಗಿದೆ ನಾನು. ಗೈಸ್ ಅಲ್ಲಿ ನವಿಲಿತ್ತು ಅಣ್ಣ, ನಿಲ್ಸೋಣ ವಿಡಿಯೋ ಮಾಡ್ಕೊತೀನಿ ಅಂದರೆ ಮುಂದೆ ಹೋಗ್ಬಿಟ್ರೆ ಅಣ್ಣ. ಏನು ಮಾಡೋಣ ನಾವು? ಅವಾಗಿಂದ ಏನೋ ಗೊತ್ತಿಲ್ಲ, ಏನೋ ತಗಿಸ್ತಾ ಇದ್ದಣ್ಣ. ಗೈಸ್ ಅಣ್ಣಗೆ ಏನೋ ತಗಿಸ್ತಾ ಇತ್ತು ಹೇಳೋಣ.
ರಿಮೋಟ್ ಅನ್ಬೋದು, ರಿಮೋಟ್ ಅಲ್ಲೇ ಇದೆಯಲ್ಲ ಮನೆಯಲ್ಲಿ. ಓಕೆನಾ ಗೈಸ್, ಗಿಫ್ಟ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಫೈನಲಿ ನಮಗೆ ಬ್ಯಾಂಗಲ್ಸು ಸಿಕ್ಕಿದೆ, ಗಿಫ್ಟ್ ಇಸ್ಕೊಳೋಣ ಅಂತ. ಸೊ ಆ ಸಪ್ಪಲ್ಲಿ ಏನು ಅಷ್ಟೊಂದಿಲ್ಲ, ಇನ್ನೊಂದು ಸಪ್ ಇದೆ ಬನ್ನಿ ಅಂತ ಹೇಳಿ ಅಕ್ಕವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಬನ್ನಿ ಅಲ್ಲಿ ಯಾವ್ದು ಸಿಗುತ್ತೆ ಗಿಫ್ಟು. ಇಲ್ಲೇ ರಿವೀಲ್ ಮಾಡಿಬಿಡ್ತೀನಿ ಗಿಫ್ಟ್ ಇನ್ನೇನು. ಅಕ್ಕ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಡಿಸ್ಕೌಂಟ್ ಮಾಡ್ಸೋಣ ಗೈಸ್. ಯಾಕೋ ನಮ್ಗೆ ಇದರಲ್ಲೂ ಇಷ್ಟ ಆಗಿಲ್ಲ, ಅದಕ್ಕೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಒಂದು 2-3 ನೋಡಿದ್ರಿ, ಯಾಕೋ ಫ್ರೇಮ್ ಇಷ್ಟ ಆಗಿಲ್ಲ ನಮ್ಗೆ ಗಿಫ್ಟ್ ಕೊಡೋಣ ಅಂದರೆ, ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಹಂಗೆ ಮುಂದಕ್ಕೆ ಬಂದ್ವಿ, ಇನ್ನೊಂದು ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ, ನೋಡೋಣ ಯಾವುದು ಫೈನಲ್ ಮಾಡ್ತೀರಿ ಅಂತ. ಇದನ್ನು ಫೈನಲ್ ಮಾಡಿದ್ದೀರಿ, ಪ್ಯಾಕಿಂಗ್ ಮಾಡ್ತಾಯಿದ್ರು ಅಣ್ಣವರು. ಓಕೆ ಮಾಡಿ ಗಿಫ್ಟ್ ಇಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಟೀ ಬೂಸ್ಟ್ ಸ್ಟ್ರಿಂಗು ಏನಿಲ್ಲ, ಯಾಕೋ ಕುಡಿಬೇಕನ್ಸು ಕುಡಿತಾ ಇದ್ದೀರಿ. ವಾಪಸ್ ಚೌಟ್ರಿ ಹತ್ರ ಅಣ್ಣ ಬಾಂಬ್ ಬಿಡ್ತವ್ರೆ, ಬಾಂಬ್ ಬಿಟ್ಬಿಟ್ಟು ಗ್ಯಾಸ್ಟಿಕ್ ಆಯ್ತು ಅಂತವ್ರೆ. ಏನು ಗೊತ್ತಾಗಿದ್ದು, ಪೆಟ್ರೋಲ್ ಫುಲ್ ಖಾಲಿ ಆಗಿತ್ತು. ಪೆಟ್ರೋಲ್ ಬಂಕ್ ಹತ್ರ ಬಂದಾಗೇನೆ ಕರೆಕ್ಟಾಗಿ ಆಫ್ ಆಗ್ಬಿಟ್ಟೈತೆ ಪೆಟ್ರೋಲ್. ಸ್ಟಾರ್ಟ್ ಆಗೋದು ಮುಂದೆ ಬನ್ನಿ ಗೈಸ್. ನೋಡಿ ಪೆಟ್ರೋಲ್ ಖಾಲಿ ಆಗಿದ್ದಲ್ಲ, ಅದು ಇನ್ನೂ ಎತ್ಕೊಂಡಿಲ್ಲ ಪೆಟ್ರೋಲ್, ಇವಾಗ ಎತ್ಕೊತಾ ಇದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಗೈಸ್. ಗಿಫ್ಟ್ ಎತ್ಕೊಂಡು ಚೌಟ್ರಿ ಹತ್ರ ಬಂದ್ರಿ, ಈ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಈ ಹುಡುಗ ಬಾವಿಗೆ ಕರ್ಕೊಬಂದ. ನೋಡ್ರಿ ಯಾವ ಥರ ಬಾವಿಗೆ ಕರ್ಕೊಬಂದಾನೆ. ಇದರಲ್ಲಿ ಈಜಾಡಕ್ಕಾಗುತ್ತೆ ಹೇಳಿ? ಇನ್ನೊಂದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬನ್ನಣ ಇನ್ನೊಂದು ಇದೆ ಅಂತ ಇನ್ನೊಂದಕ್ಕೆ ಹೋಗ್ತಾ ಇದೀವಿ ಇವಾಗ ಗೈಸ್. ಇನ್ನೊಂದು ಬಾವಿ ಹತ್ರ ಬಂದಿದ್ದೀರಿ, ಇದು ತೋರಿಸಿ ನೋಡ್ರಿ, ಅದಕ್ಕಿನ್ನ ಅಲ್ಟಿಯಾಗೈತಿ ಇದು. ಇದ್ರಲ್ಲಿ ಆಡ್ರಿ ಅಣ್ಣ ಅಂತವನೆ. ಏನು ಕಲಾಕಾರನಲ್ಲೇ ನಿನ್ಲೇ, ಏನು ಗೈಸ್ ಮಾಡೋದು? ಇನ್ನೊಂದು ಯಾವ್ದು ಇದೆಯಾ? ಇನ್ನೊಂದು ಐತಂತೆ ಗೈಸ್. ಫೈನಲಿ ಅದು ನೋಡ್ಬಿಡ್ತೀನಿ, ಅದನ್ನು ನೋಡ್ಬಿಡ್ತೀರಿ. ಚೆನ್ನಾಗಿದೆ ಆಡ್ತೀರಿ, ಇಲ್ಲಾಂದ್ರೆ ಮನೆಗೆ ಹೋಗೋದು. ಕರೆಕ್ಟಾಗಿರೋ ತೋರ್ಸ. ಯಾವ್ದು ಸುತ್ತ ದೊಡ್ಡದ ನೋಡ್ರಿ, ಇವ್ರಲ್ಲಿ ಆಡ್ರಿ ಅಂತವನು. ಕೆರೆಯಲ್ಲಿ ಆಡಿ ಅಂತವ್ ನೋಡಿ, ಎಷ್ಟು ದೊಡ್ಡದು ಕೆರೆಯಲ್ಲಿ. ಜರ ಆಗ್ದಿರೋ ಕೆಲಸ, ಯಾವ್ದಾದ್ರು ಒಂದು ದೊಡ್ಡ ಬಾವಿ ಇನ್ನೊಂದೇ ಒಂದಿದೆ, ನೋಡ್ತೀರಿ. ಫೈನಲ್ ಆದರೆ ಆಡ್ತೀರಿ, ಇಲ್ಲಾಂದ್ರೆ ಚೌಟ್ರಿ ಎಲ್ಲೋಗಿ ಮಲ್ಕೊಂತೀರಿ ಗೈಸ್. ಇನ್ನೊಂದು ಕರ್ಕೊಂಬಂದಿದ್ದ ಅವನು, ಇದು ಚೆನ್ನಾಗಿದೆ ಮಸ್ತಾಗೆ. ಬಟ್ ಅಂದರೆ ಏನು ಹಾಕ್ಬಿಟ್ಟಿದೆ ಅಂತ ಒಳಗಡೆ ನೀರೆಲ್ಲ ಸ್ಮೆಲ್ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇನ್ನೊಂದು ಕರ್ಕೊಂಡು ಹೋಗ್ತವನೆ, ನೋಡೋಣ ಯಾವ್ದು ಇರುತ್ತೆ ಅಂತ. ಅದು ಸಕ್ಕತ್ತಾಗಿದೆ ಅದು ನೋಡೋಕ್ಕೆ. ನಮ್ಮೂರಲ್ಲಿ ಇತ್ತಲ್ಲ ಹಂಗೆ ಸೇಮ್ ಹಂಗೆ ಇದೆ. ಬಟ್ ಇನ್ನೊಂದು ಕರ್ಕೊಂಡು ಹೋಗ್ತಾವೆ, ನೋಡೋಣ ಅಲ್ಲೇ ಯಾವ ಥರ ಇದೆ ಅಂತ. ಗೈಸ್ ಫೈನಲಿ ಫಿಕ್ಸ್ ಮಾಡಿದ್ದೀವಿ ಇದರಲ್ಲೇ ಆಡೋದು ಅಂತ. ನೀರು ಕಡಿಮೆ ಇದೆ, ಬಟ್ ನೀರೆಲ್ಲ ಚೆನ್ನಾಗಿದೆ, ಬಟ್ ಫುಲ್ ಆಳ ಇದೆ. ಬಟ್ ಇದನ್ನೇ ಆಡ್ತೀರಿ ಅಂತ ನೋಡಿ ಲೊಕೇಶನ್ ನೋಡ್ಕೊಂಡಿದ್ದೀರಿ. ಮತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಮತ್ತೆ ಬಂದು ಸ್ವಿಮ್ಮಿಂಗ್ ಆಡೋಣ ಬಾವಿಯಲ್ಲಿ. ಇವಾಗ ಸದ್ಯಕ್ಕೆ ಲೊಕೇಶನ್ ನೋಡ್ಕೊಂಬಿಡೋಣ, ಚೆನ್ನಾಗಿ ಇದರಲ್ಲಿ ಆಡೋಣ ಅಂತ ಇದ್ದೀವಿ. ಬರೋವನ್ಲೇ ಅವ್ನು ಪ್ಯಾಂಟ್ಗೆ ಏನೋ ಕಚ್ಕೊಂಡ್ಬಿಟ್ಟಿದೆ, ಅದನ್ನು ಕೀಳ್ತಾವನು ನೋಡಿ. ಅವನು ಪ್ಯಾಂಟ್ ಕಚ್ಕೊಂಡ್ಬಿಡವೇನೋ, ಏನೋ ಕಚ್ಕೊಂಡಿರೋದು ಮುಳ್ಳ ಕಚ್ಕೊಂಡ್ಬಿಡೋದು, ಅವ್ನು ಕೀಳ್ತಾವನೆ. ಹೋಯ್ ಗೈಸ್, ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಇವಾಗ ಗೈಸ್. ಇಷ್ಟು ದೂರ ಬಂದಮೇಲೆ ರೀಲ್ ಮಾಡ್ತೀನಿ ಇರ್ತೀನ. ನಮಗೋಸ್ಕರ ನಮ್ಮ ಕುಳ್ಳ iPhone 16 Pro ಇಸ್ಕೊಬಂದಿದ್ದಾನೆ. ಇವಾಗ ಅದರಲ್ಲಿ ಒಂದು ರೀಲ್ ಮಾಡ್ತೀನಿ ಗೈಸ್. ಇದ್ರ ಮುಂದೆನೇ ಎಲ್ಲ ಮಾಡೋದು, ಎಲ್ಲ ನನ್ನೇ ನೋಡ್ತಾರೆ, ಆದ್ರೂ ಪರವಾಗಿಲ್ಲ, ಒಂದೇ ಒಂದು ಮಾಡ್ಬಿಡ್ತೀನಿ ಗೈಸ್. ಸಡನ್ನಾಗಿ ಏನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಫುಲ್ ಜನ್ರೇಟ್ರ್ ಸೌಂಡು ಮತ್ತು ಆಡಿಕ್ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಡೋಕೆ ಹೋಗ್ತಾ ಇದ್ದೀರಿ. ಗಿಫ್ಟ್ ಕೊಟ್ಬಿಟ್ಟು ಹಂಗೆ ಒಂದು ಗ್ರೂಪ್ ಫೋಟೋ ಎತ್ಕೊಂಬರೋಣ ಅವ್ರ ಹತ್ರ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ ಮತ್ತು ಅಕ್ಕಗೆ, ಕಂಗ್ರ್ಯಾಚುಲೇಷನ್ ಗೈಸ್. ರಿಸೆಪ್ಷನ್ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀರಿ. ಜನ್ರೇಟ್ರ್ ಸೌಂಡ್ ಅವಾಗಿಂದ ಅಲ್ಲ, ಅದಕ್ಕೆ ಮೇಲೆ ಲಾಕ್ ಮಾಡೋಕ್ಕಾಗಿಲ್ಲ, ಅದಕ್ಕೆಲ್ಲ ಊಟ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡೋಣ. ಶೂಟೆಲ್ಲ ಮುಗಿಸ್ಕೊಂಡು ಬಂದ್ರಿ. ಐಸ್ ಕ್ರೀಮ್ ನೋಡಿ ಎಲ್ಲ 2 ದೆಪ್ಕೊಂಡ್ಬಂದವ್ರೆ. ಅವನು 3-4 ಅಂತೆ ಅವನು. ಅಣ್ಣ ನೀವೆಷ್ಟು ದೆಪ್ಪಿದ್ದೀರಾ? ಒಂದೇ ಅಣ್ಣ, 2 ಅಣ್ಣ, ಒಂದೇ ಐಸ್ ಕ್ರೀಮ್ ಎಲ್ಲ ನೋಡಿ ಗೈಸ್ 2 ಎತ್ಕೊಂಡಿದ್ದೀರಿ. ಅಲ್ಲೆಲ್ಲ ಲಾಗೆ ಮಾಡೋಕ್ಕಾಗ್ತಿಲ್ಲ, ಜನ್ರೇಟ್ರು ಬೆಳಗಿಂದ ಆನ್ ಆಗಿದೆ, ಸೌಂಡೇ ಕರೆಕ್ಟಾಗಿ ಬರ್ತಾಯಿಲ್ಲ ಅಲ್ಲಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಗೈಸ್, ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಕುತ್ಕೊಂಡು. ಗೈಸ್ ಚೌಟ್ರಿಲ್ಲ ಸ್ವಲ್ಪ ಚಾರ್ಜರ್ ಹಾಕ್ಕೊಂಡು ಮತ್ತೆ ಇದೇ ಆಟೋ ಬಂದಿದೆ, ಎಲ್ಲರೂ ಹೋಗ್ತಿದ್ವಿ ಗೈಸ್. ಮೆಟ್ರೋ ಸ್ಟೇಷನಲ್ಲಿ ಸಿಗೋಣ, ಮೆಟ್ರೋ ಸ್ಟೇಷನ್ ಅಲ್ಲ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಬಾಯ್ ಸುಮಂತ್, ಬಾಯ್ ಫುಲ್ ಹೆಲ್ಪ್ ಮಾಡಿಬಿಟ್ರು ನಮಗೆ ವಿಡಿಯೋ ಗಿಡಿಯಾಗೆಲ್ಲ. ಓಕೆ ಗೈಸ್ ಹೋಗ್ತಿದ್ದೀರಿ ಆಟೋದಲ್ಲಿ ಇವಾಗ. ಗೈಸ್ ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಟಿಕೆಟ್ ಇಸ್ಕೊಂಬರಕ್ಕೆ ಹೋಗಿದ್ದಾನೆ ಆದರ್ಶು. ಸ್ವಲ್ಪ ಜನ ಇಲ್ಲಿದ್ದಾರೆ. ಇಲ್ಲಿ ಟ್ರೈನ್ ಹತ್ಕೊಂಡು ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ವೈಟ್ ಫೀಲ್ಡ್ಗೆ ಹೋಗಬೇಕು ನಮ್ಮ ಏರಿಯಾಗೆ. ಇವಾಗ ಟ್ರೈನ್ ಬರೋಕ್ಕೆ ಕಾಯ್ತಾಯಿದ್ದೀವಿ, ಟ್ರೈನಲ್ಲಿ ಹತ್ಕೊಂಡು ಹೋಗೋದು ಗೈಸ್. 1/2 ಅವರ್ ಆದಮೇಲೆ ಟ್ರೈನ್ ಬರ್ತಾಯಿದೆ. ಟ್ರೈನ್ ಹತ್ಕೊಂಡು ಮೆಜೆಸ್ಟಿಕ್ಗೆ ಹೋಗೋದು ಗೈಸ್. ಇವಾಗ
ಗೈಸ್ ನಾವು ಮದ್ದೂರಾಗ ಹತ್ತಿದ್ದು ಸೀಟೇ ಸಿಕ್ಕಿಲ್ಲ. ಯಾವ್ದು ಇಲ್ಗಟ್ಟನೋ ಯಾವ್ದು ಗೊತ್ತಿಲ್ಲ, ಅಲ್ಲಿ ಹತ್ತಿದ್ದು ಸೀಟೇ ಸಿಕ್ಕಿಲ್ಲ. ನೆಕ್ಸ್ಟ್ ಆಫ್ ಮೆಜೆಸ್ಟಿಕ್, ಇವಾಗ ಸೀಟ್ ಸಿಕ್ಕೈತೆ. ಆದ್ರೂ ಕೂತಿದೀವಲ್ಲ ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡು ಮೆಟ್ರೋಲ್ ಹೋಗ್ತೀವಿ ಗೈಸ್ ಇವಾಗ. ನೆಕ್ಸ್ಟ್ ಆಫ್ ಮೆಜೆಸ್ಟಿಕ್ ಎಲ್ಲ ಉರ್ಕೊಂಡ್ಬಿಡ ಇದೆ ಕೆಳಗಡೆ ಕುತ್ಕೊಂಡು. ಗೈಸ್ ಫೈನಲಿ ಮೆಜೆಸ್ಟಿಕ್ ರೀಚ್ ಆಗಿದ್ರಿ 1.5 hour ಆದ್ಮೇಲೆ. ಎಲ್ಲ ಮೆಟ್ರೋಗೆ ಹೋಗ್ತಾ ಇದ್ವಿ. ಏನೇ ಎರಡೆರಡು ಹಾಕೊಂಡಿದೆ ನೋಡ್ಬೇಡಿ, ಇದು ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಸ್ವಲ್ಪ ಎಡಿಟ್ ಮಾಡ್ತಾ ಇದೆ, ಅದಕ್ಕೆ ಇದನ್ನ ಹಾಕೊಂಡಿದ್ದೀನಿ. ಎಲ್ಲ ಇಲ್ಲೇ ಇದ್ದಾರೆ, ನಾವು ಎಲ್ಲೂ ಹೋಗಿಲ್ಲ. ಅವರು ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿದ್ದು. ನಾವು ಬಂದಿದ್ದ ಟ್ರೈನೇ ವೈಟ್ ಫೀಲ್ಡ್ಗೆ ಹೋಗುತ್ತೆ, ಅದಕ್ಕೆ ನಾವು ಇದೇ ಟ್ರೈನ್ ಎತ್ತಿದ್ದೀವಿ ಇವಾಗ. ಇಲ್ಲೊಂದು ಸ್ವಲ್ಪ ಜನ ಬರ್ತಾ ಇದ್ದಾರೆ, ಅಲ್ಲೊಂದು ಸ್ವಲ್ಪ ಜನ ಇದ್ದಾರೆ. ಬರ್ತಾವ್ರು ಇಲ್ಲೇ ಬರ್ತಾವ್ರು. ಇದೇ ಟ್ರೈನ್ ಹೋಗುತ್ತೆ ಗೈಸ್ ವೈಟ್ ಫೀಲ್ಡ್ಗೆ. ನಮ್ಗೆ ಗೊತ್ತೇ ಇಲ್ಲ, ಹೇಳೇ ಇಲ್ಲ ಅವನ್ನ ಟಿಕೆಟ್ ಇಸ್ಕೊಬೇಕಾದ್ರೆ. ಅದಕ್ಕೆ ಇದೇ ಟ್ರೈನ್ ಎತ್ತಿದ್ದೀರಿ. ವೈಟ್ ಫೀಲ್ಡಲ್ಲಿ ಇಳ್ಕೊಳೋಣ ಗೈಸ್. ಇವಾಗ ವೈಟ್ ಫೀಲ್ಡಲ್ಲಿ ಇಳ್ಕೊಂಡು ಎಲ್ಲ ಹೋಗ್ತಾ ಇದ್ದೀರಿ. ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ ಎಲ್ಲರೂ. ಗೈಸ್ ಅವರೆಲ್ಲ ಬಸ್ಸಲ್ಲಿ ಹೋಗ್ಬಿಟ್ರು ಓಫಾರಮ್ಗೆ. ನಾನು ನಮ್ಮ ಅಂಗಡಿ ಹತ್ರ ಹೋಗ್ಬೇಕಾಯ್ತು, ಅದಕ್ಕೆ ಮೆಟ್ರೋಗೆ ಬಂದಿದ್ದೀನಿ. ಮೆಟ್ರೋಲಿ ನಮ್ಮ ಅಂಗಡಿ ಹತ್ರ ಹೋಗ್ಬೇಕಾಯ್ತು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಮ್ಮ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಗೈಸ್ ಅಂಗಡಿ ಹತ್ರ ಹೋಗ್ಬಿಟ್ಟು ನಮ್ಮಿಂದ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಟಕ್ ಅಂತ ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಎಂಜಾಯ್ ಮಾಡಿಬಿಟ್ರಿ. ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಅದೇ ಸ್ವಲ್ಪ ಬೇಜಾರಾಗ್ತಿದೆ, ಆದರೂ ಪರವಾಗಿಲ್ಲ, ಹೋಗೋಣ. ಗೈಸ್ ಕಂಪ್ನಿಗೆ ರೀಚ್ ಆಗಿದ್ದೀನಿ. ಮಸ್ತಾಗಿ ಎಂಜಾಯ್ ಮಾಡಿದ್ದೀರಿ. ಈ ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐ ಲವ್ ಯು.